ಇಂಡಿಯನ್ ಗವರ್ಮೆಂಟ್ ಅವರು ಇಂಡಿಯನ್ ಸೋಲ್ಜರ್ಸ್ ಜೊತೆಗೆ ಈಗ ಇಂಡಿಯನ್ ಸಿಟಿಸನ್ಸ್ ನ ಟ್ರೈನ್ ಮಾಡ್ತಾ ಇದ್ದಾರೆ. ಇವತ್ತು 7th May 244 ಡಿಸ್ಟ್ರಿಕ್ಟ್ಸ್ ಅಲ್ಲಿ ಮಾಕ್ ಡ್ರಿಲ್ ಮಾಡ್ತಾರೆ. ಈ ತರ ಮಾಕ್ ಡ್ರಿಲ್ ಆಗಿದ್ದು ಇಂಡಿಯಾ ಅಲ್ಲಿ ಲಾಸ್ಟ್ 1971 ನಲ್ಲಿ ಇಂಡಿಯಾ ಪಾಕಿಸ್ತಾನ್ ವಾರ್ ಆಗಿ ಬಾಂಗ್ಲಾದೇಶ್ ಹುಟ್ಕೊಂಡಿದ್ದು. ಮಾಕ್ ಡ್ರಿಲ್ ನ ಮಾಡ್ತಾ ಇರೋ ರೀಸನ್ ಬಂದು ಅಕಸ್ಮಾತ್ ವಾರ್ ಸಿಚುವೇಶನ್ಸ್ ಆಯ್ತು ಅಂದ್ರೆ ನಾವೂನು ಸ್ವಲ್ಪ ರೆಡಿ ಆಗಿರ್ಲಿ. ಈ ಡ್ರಿಲ್ ಆಗೋದು ಮೇಜರ್ ಆಗಿ ಬಾರ್ಡರ್ಸ್ ಹತ್ರ, ನಮ್ಮ ಇಂಡಿಯಾದ ಕೀ ಅಸೆಟ್ಸ್ ಇರೋ ಜಾಗಗಳು, ರೈಲ್ವೆ ಸ್ಟೇಷನ್ಸು, ಪೋರ್ಟ್ಸು, ಇಲ್ಲ ಲಾರ್ಜ್ ಅರ್ಬನ್ ಪಾಪ್ಯುಲೇಷನ್ ಇರೋ ಜಾಗ, ಇದನ್ನೆಲ್ಲ ಲೆಕ್ಕ ಹಾಕಿ ಹೈ ರಿಸ್ಕ್ ಇರೋ 244 ಡಿಸ್ಟ್ರಿಕ್ಟ್ಸ್ ನ ಪಿಕ್ ಮಾಡಿದ್ದಾರೆ. ಅಕಸ್ಮಾತ್ ವಾರ್ ಬ್ರೇಕ್ಔಟ್ ಆಯ್ತು ಅಂದ್ರೆ ಜನಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಿರ್ಲಿ, ಕವರಿಂಗ್ ತಗೊಳ್ಳೋದು, ಎವ್ಯಾಕ್ಯುವೇಟಿಂಗ್ ಮಾಡೋದು. ಸೊ ಬೇಸಿಕ್ ಆಗಿ ಜನರನ್ನ ರೆಡಿ ಮಾಡೋದಿಕ್ಕೆ ಈ ಆರ್ಡರು ನಿನ್ನೆ ಹೋಮ್ ಮಿನಿಸ್ಟ್ರಿಯಿಂದ ಇಶ್ಯೂ ಆಗಿದೆ. ಇನ್ನೊಂದು ಬಂದು ಬ್ಲ್ಯಾಕ್ ಔಟ್ಸ್, ಕಂಪ್ಲೀಟ್ ಏರಿಯಾನ ಬ್ಲ್ಯಾಕ್ ಔಟ್ ಮಾಡಿಬಿಡ್ತಾರೆ. ಅಲ್ಲಿನ ಎಲೆಕ್ಟ್ರಿಸಿಟಿನ ಕಟ್ ಮಾಡಿ, ಯಾಕಂದ್ರೆ ಎನಿಮೀಸ್ಗೆ ಈಸಿ ಟಾರ್ಗೆಟ್ ಸಿಗೋದು ಬೇಡ ಅಂತ. ಆಮೇಲೆ ಸಿವಿಲಿಯನ್ಸ್ಗೆ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ಎವ್ಯಾಕ್ಯುವೇಷನ್ ಪ್ಲಾನ್. ಜಮ್ಮು ಅಲ್ಲಿ ಆಲ್ರೆಡಿ ಸ್ಟೂಡೆಂಟ್ಸ್ಗೆ ಮಾಕ್ ಡ್ರಿಲ್ ನ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ಅಕಸ್ಮಾತ್ ಅಲ್ಲೆಲ್ಲ ಅಟ್ಯಾಕ್ ಆದ್ರೆ ಮನೆಯಿಂದ ಈಚೆ ಹೋಗಿ ಒಂದು ಸೇಫ್ ಪಾಯಿಂಟ್ಗೆ ಹೆಂಗೆ ರೀಚ್ ಆಗೋದು ಅಂತ. ಸೊ ಇವತ್ತಿಂದ 1 ವಾರ 4 ಗಂಟೆಗೆ ಮಾಕ್ ಡ್ರಿಲ್ ಮಾಡ್ತಾರೆ.